ನಿಗಮ ಚಾನಲ್ ಎಲ್ಲ ವ್ಯೂಯರ್ಸ್ಗೂ ನಮಸ್ಕಾರ. ಈಗ ನಾನು ಮಾತನಾಡಬೇಕಾಗಿರುವಂಥ ಒಂದು ವಿಚಾರ, ಈ ಸಾರಿಗೆ ನಿಗಮಗಳಲ್ಲಿ ಟ್ರೇಡ್ ಯೂನಿಯನ್ ಮಾನ್ಯತೆಯನ್ನು ತೀರ್ಮಾನ ಮಾಡಲಿಕ್ಕೆ ಚುನಾವಣೆ ಆಗಬೇಕು ಅನ್ನೋದು. ಇದು ಚುನಾವಣೆ ಅಭ್ಯಾಸಲ್ಲಿ ಇರಲಿಲ್ಲ. ಬಿಗಿನಿಂಗಲ್ಲಿ ಒಂದು ಯೂನಿಯನ್ ಇತ್ತು, ಆಮೇಲೆ 2 ಆಯಿತು. 2 ಸಂಘಟನೆಗೂ ಮಾನ್ಯತೆ ಕೊಟ್ಟರು ಅವರು. ನಂತರದ ದಿವಸಗಳಲ್ಲಿ AUTC ಬಂತು. AUTCಗೆ ಮಾನ್ಯತೆ ಇರಲಿಲ್ಲ. ನಾವೇನು ಮಾಡಿದ್ವಿ, ಒಂದು ಡೆಮೊಕ್ರೆಟಿಕ್ ವೇನಲ್ಲಿ ಜನರಲ್ಲಿ ಇಷ್ಟವನ್ನು ತಿಳ್ಕೊಂಡು ಮಾನ್ಯತೆ ಬರಬೇಕು ಅಂತ ಡಿಮಾಂಡ್ ಹಾಕಿದ್ವಿ. ಬಹುಶಃ ನಾವು ಡಿಮಾಂಡ್ ಹಾಕಿದ್ದು 76 ಅಂತ ಕಾಣುತ್ತೆ. 76 ಅದು ಫೀಬಲ್ ಆಗಿತ್ತು ಡಿಮಾಂಡು. ಬೈ 82 ಸ್ವಲ್ಪ ಜೋರಾಗಿ ಅದನ್ನು ಪುಷ್ ಮಾಡಿದ್ವಿ ಡಿಮ್ಯಾಂಡ್ನ. ಬಟ್ ಆವಾಗಿದ್ದಂಥ ಯೂನಿಯನ್ಗಳು ಅದು ವಿರೋಧ ಮಾಡಿದೆವು. ನಾವು ದೊಡ್ಡ ಹೋರಾಟ ಮಾಡಿದ್ವಿ. ಸುಮಾರು 10 ವರ್ಷಗಳ ಸುದೀರ್ಘವಾದ ಹೋರಾಟ ಮಾಡಿದ್ವಿ. ನಾನು 5 ದಿವಸ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡೆ. ಇದಕ್ಕೆ 200 ಜನ ನಾವೆಲ್ಲ ಜೈಲು ಪಾಲಾದ್ವಿ. ಇವಾಗ ಸುಮಾರು 167 ಜನ ವಿಕ್ಟಿಮೈಸ್ ಆದರು ಆ ಹೋರಾಟದಲ್ಲಿ ಅಂತೂ. ಆಮೇಲೆ ನಮ್ಮ ಅಧ್ಯಕ್ಷ MS ಕೃಷ್ಣನ್ MLA ಆಗಿದ್ದರು, ಅಸೆಂಬ್ಲಿಯಲ್ಲಿ ಫೋಕಸ್ ಮಾಡಿದರು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವ್ರ ಹತ್ರ ಮಾತನಾಡಿದರು. ಆಮೇಲೆ ಒಪ್ಕೊಂಡು ಎಲೆಕ್ಷನ್ ಆಯಿತು. 87ರಲ್ಲಿ ಆಯಿತು ಡಿಸೆಂಬರು. ಅದಾದ 4 ವರ್ಷಕ್ಕಾಯಿತು. ಆವಾಗ ಫಸ್ಟ್ ಟೈಮ್ ಎಲೆಕ್ಷನಲ್ಲಿ ನಾವು ಗೆದ್ವಿ. ಸ್ಟೇಟಲ್ಲಿ ಗೆದ್ವಿ, 11 ಡಿವಿಷನ್ಗಳಲ್ಲಿ ನಾವು ಗೆದ್ವಿ. ಅದಾದ 4 ವರ್ಷಕ್ಕೆ ಮತ್ತೆ 91ರಲ್ಲಿ ಆಯಿತು ಎಲೆಕ್ಷನ್ನು. ಆ್ಯಕ್ಚುಲಿ 92 ಜನವರಿಯಲ್ಲಿ. ಅದರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾವು ಗೆದ್ವಿ. ಆಮೇಲೆ ಸರ್ಕಾರ ಮಾಡಬೇಕು ಎಲೆಕ್ಷನ್, ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ. 96ರಲ್ಲಿ ನೋಟಿಫಿಕೇಷನ್ ಹಾಕಿ ಎಲೆಕ್ಷನ್ ಮಾಡಲಿಲ್ಲ. ಯಾಕೆಂದರೆ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ. ಒಂದೇ ಯೂನಿಯನ್ ಇತ್ತು, ಎಂಪ್ಲಾಯೀಸ್ ಆರ್ಗನೈಸ್ ಆದರು, ಹಲವಾರು ಬೆನಿಫಿಟ್ಗಳು ಹಿಂದೆ ಬಂದಿಲ್ಲದೆ ಎಲ್ಲ ಬಂದು. ಉದಾಹರಣೆಗಳಂದರೆ 8 ದಿವಸ ಕ್ಯಾಶುಯಲ್ ಇತ್ತು ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್ಸ್ಗೆ. ನಾವು ಒಂದೇ ಸೆಟ್ಲ್ಮೆಂಟಲ್ಲಿ 15 ದಿವಸಕ್ಕೆ ಎಸಿದ್ವಿ. ಅದನ್ನು 23% ವೇಜ್ ರೈಸ್ ಬಂತು. ಹೀಗೆ ಜನಗಳು ಕೂಡ ಒಂದೇ ಯೂನಿಯನ್ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಸೊ 2ನೇ ಎಲೆಕ್ಷನ್ ನಮ್ಗೆ ಇನ್ನೂ ಜಾಸ್ತಿ ಬಂತು. 3ನೇ ಎಲೆಕ್ಷನ್ ಅವ್ರು ಮಾಡಲಿಲ್ಲ. ಆ ನಂತರದಲ್ಲಿ ಎಲೆಕ್ಷನ್ ಮಾಡಿಲ್ಲ. ಒಂದು ಯೂನಿಯನ್ ವಿರೋಧ ನೀತಿ ತೊಗೊಂಡ್ರು. ಕಾರ್ಮಿಕ ಸಂಘಟನೆಗಳೇ ಬೇಕಾಗೋದಿಲ್ಲ ಇಲ್ಲಿ ಅಂಥೇಳಿ ನಮ್ಮ ಜೊತೆ ಮಾತಾಡೋದು ನಿಲ್ಲಿಸಿದರು. ಏಕಪಕ್ಷೀಯವಾಗ ಬೇಕಾದಷ್ಟು ಅವರೇ ವೇತನ ಹೆಚ್ಚಳ ಅಂತ ಮಾಡಿದರು. ಅದು ಭಾಳ ಕಡಿಮೆ ಇರುತ್ತೆ ಅದೆಲ್ಲ. ಅದು ಒಂದು ಕೊನೆಗೆ ನಮಗೆ 2012ರಲ್ಲಿ ಸ್ಟ್ರೆಂತ್ ಬಂತು. ಆವಾಗ ಫೈಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ, ಡಿಮಾಂಡ್ ಹಾಕಿದ್ವಿ ಚುನಾವಣೆ ಮಾಡಿ ಅಂತ. ಆದರೆ ಅವ್ರು ಮಾಡಲಿಲ್ಲ. ಮಾಡಬೇಕಾದ್ರೆ ಅವರು ಕೊನೆಗೆ ಹೊಸ ನಿಯಮ ತಂದರು. ಅದರಲ್ಲಿ ನಾವು 3 ಯೂನಿಯನ್ ಇರಬೇಕು ಅಂತ. ನಾವು ಹೇಳಿದ್ವಿ 3 ಯೂನಿಯನ್, ನೋ 3 ಯೂನಿಯನ್, ಓನ್ಲಿ 1 ಯೂನಿಯನ್ ಇರಬೇಕು, ರೆಕಗ್ನೈಸ್ ಆಗಿರೋದು ಅಂತ. ಅದು ಹೈಕೋರ್ಟ್ 2 ಬೆಂಚ್ಗೆ ಹೋಯಿತು, ಸುಪ್ರೀಂ ಕೋರ್ಟ್ಗೆ ಹೋಯಿತು. ಕೊನೆಗೆ ಅದು ಮ್ಯಾನೇಜ್ಮೆಂಟ್ ಅದು ಕೂಡ ಎಲೆಕ್ಷನ್ ಮಾಡಲಿಲ್ಲ. ಆಮೇಲೆ ಇನ್ನೊಂದು ಹಂತದಲ್ಲಿ ನಾವೇನು ಹೇಳಿದ್ವಿ, ನೀವೇನೇ ರೂಲ್ಸ್ ತಂದು ನಾವು ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಹೇಳಿದ್ವಿ. ಅಧಿಕಾರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು, ಅಧಿಕಾರ ಕೊಟ್ಬಿಡಿ ಅಂತ ಹೇಳ್ತು. ಬಟ್ ಅವ್ರು ಮಾಡಿಲ್ಲ ಎಲೆಕ್ಷನ್. ತಪ್ಪು ನಮ್ಮದಲ್ಲ, ಇದು ಮ್ಯಾನೇಜ್ಮೆಂಟ್ ಮಾಡಬೇಕು. ಅದಕ್ಕೆ ಏನೇನು ಕ್ರಮಗಳಿದೆ ಎಲ್ಲ ಅನುಸರಿಸಬೇಕಾಗುತ್ತೆ. ಆದರೆ ಇದರಲ್ಲಿ ಒಟ್ಟು ಟಚ್ ಅಂದರೆ ಎಲೆಕ್ಷನ್ ಆಗಿಬಿಟ್ರೆ ಇರೋ ಸಮಸ್ಯೆಗಳೆಲ್ಲ ಗ್ರಾಸ್ ರೂಟಲ್ಲಿ ಬಗೆಹರಿಯುತ್ತೆ ಅಂತನೋ. ಹಿಂದೆ 87 ಎಲೆಕ್ಷನ್ ಆಯಿತು, 92 ಆಯಿತು, ಎಲ್ಲ ಬಗೆಹರಿಲಿಲ್ಲ. ಬಟ್ ಒಂದೇ ಯೂನಿಯನ್ ಪ್ರಬಲವಾಗಿದ್ದು ಕೆಲಸಗಾರರು ಡಿವೈಡ್ ಆಗದೇ ಇದ್ದಾಗ ಹಲವಾರು ಅನುಕೂಲಗಳು ನಾವು ಪಡೆಯೋಕ್ಕಾಯಿತು. ಹರಾಸ್ಮೆಂಟ್ಗಳು ಕಡಿಮೆ ಆಗಿತ್ತು. ಯಾವಾಗ ಹರಾಸ್ಮೆಂಟ್ ಜಾಸ್ತಿ ಆಯಿತು, ಅದು ಎಂಪ್ಲಾಯೀಸು ಡಿವೈಡ್ ಆದರು, ಜಾತಿ ಆಧಾರದ ಮೇಲೆ ಡಿವೈಡ್ ಆದರು, ಸಿದ್ಧಾಂತ ಆದಾದ್ಮೇಲೆ ಡಿವೈಡ್ ಆದರು. ಹೀಗಾಗಿ ಪೀಸ್ ಆಯಿತು. ಇಟ್ ವಾಸ್ ಈಸಿ ಫಾರ್ ಮ್ಯಾನೇಜ್ಮೆಂಟ್ ಟು ಹ್ಯಾಂಡಲ್ ಇಟ್. ಸೊ ಚುನಾವಣೆ ಮತ್ತು ಚುನಾವಣೆಯನ್ನು ಮಾಡಲಿಲ್ಲ ಅವರು. ಮತ್ತು ವೇಜ್ ಹೈಕ್ಗಳು ಕೂಡ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ಅವರು ಮಾಡಲಿಲ್ಲ. ಹೀಗೆಲ್ಲ ಆಗಿ ಮತ್ತು ಅದನ್ನು ಆ್ಯಕ್ಚುಲಿ 2012ರಲ್ಲಿ ಸಿಸ್ಟಮ್ ಮತ್ತೆ ತಂದ್ವಿ, ಸ್ಟ್ರೈಕ್ ಮಾಡಿದ್ವಿ. 16ರಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಒಂದಷ್ಟು ವೇಜ್ ಹೈಕೆಲ್ಲ ಬಂತು ಅವಾಗ. ಅದರಿಂದ ಚುನಾವಣೆ ಆದ ಮಾತ್ರಕ್ಕೆ ನಮ್ಮ ಸಂಘಟನಾ ಸಮಸ್ಯೆಗಳು ಅಥವಾ ಕೆಲಸಗಾರ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಎನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಹೊಬ್ಬಿಸಿದ್ದಾರೆ. ಅದು ಸರಿಯಲ್ಲ ಅನ್ನೋದು. ಯಾಕೆಂದರೆ ಇಂಡಿಯಾ ದೇಶದಲ್ಲಿ 52ರಿಂದ ಎಲೆಕ್ಷನ್ ಆಗಿದೆ. ಜನಗಳ ಸಮಸ್ಯೆ ಬಗೆಹರಿದೆಯಾ ಇವತ್ತಿಗೂ? ಚುನಾವಣೆ ಇಲ್ಲ. ಎಲ್ಲಿ ಜನ ಎದ್ದಿಂತು ಹೋರಾಟ ಮಾಡಿದ್ದಾರೆ ಅಲ್ಲಿ ಸರ್ಕಾರಗಳು ತಲೆ ಬಗ್ಸುವಂಥ ಸ್ಥಿತಿ ಬಂದಿದೆ. ಎಲ್ಲಿ ಹೋರಾಟಗಳಾಗಿಲ್ಲ ಅಲ್ಲಿ ತುಳಿದಾಕಿದ್ದಾರೆ ಜನಗಳನ್ನ. ಹಾಗೆ ಇನ್ನೂ ಕೂಡ KSRTCಲಿ ಅಥವಾ ಬೇರೆ 3 ನಿಗಮಗಳಲ್ಲಿ ಚುನಾವಣೆ ಆದ ಮಾತ್ರಕ್ಕೆ ಸಮಸ್ಯೆ ಬಗೆಹರಿಯೋದಿಲ್ಲ. ಅದು ಇನ್ನೂ ಬೇರೆ ರೀತಿಯಲ್ಲಿ ಹೋಗ್ಬೋದು. ಆದ್ದರಿಂದ
ಈ ತಪ್ಪು ಕಲ್ಪನೆಯನ್ನು ಯಾರೂ ಸ್ಪ್ರೆಡ್ ಮಾಡಬಾರ್ದು. ನಮ್ಮ ಫೆಡರೇಷನ್ ಚುನಾವಣೆನ ಖಂಡಿತ ವಿರೋಧ ಮಾಡಿಲ್ಲ. ಸುಪ್ರೀಂ ಕೋರ್ಟ್ವರೆಗೆ ನಾವು ಹೋಗಿದ್ವಿ, ಜೈಲಿಗೆ ಹೋಗಿದ್ವಿ ಎಲೆಕ್ಷನ್ ಆಗಬೇಕು ಅಂತ. ಯಾಕೆಂದರೆ ಕೆಲವರು ಅವ್ರು ಹುಟ್ಟಿದ ಮೇಲೆ ಎಲೆಕ್ಷನ್ ಒಬ್ಬ ಹಾಗೆ ಅಮ್ಮ ಆಗುತ್ತೆ ಅಂತ ಮಾಡಿದನ್ನು ಎಲೆಕ್ಷನ್ ಹುಟ್ಟಿಸೋರು ನಾವೇನೆ. 4 ದಿವಸ ಸ್ಟ್ರೈಕ್ ಮಾಡಿದೆ, ಜೈಲಿಗೆ ಹೋದೆ ಅದಕ್ಕೆ. ದೇರ್ಫೋ ನಮಗೊಂದು ಇತಿಹಾಸ ಇದೆ ಫೆಡರೇಷನ್ಗೆ, ಹೋರಾಟಗಳ ಮೂಲಕ ಅದನ್ನು ಪಡೆದಿದ್ದೀವಿ. ಆಲ್ರೆಡಿ ಇವತ್ತು ಯಾರು ಬೇಡ ಅಂತ ಹೇಳಿದ್ರು ನಾವು ಬೇಡ ಅಂತ ಹೇಳಿದ್ದೀವ. ಬಟ್ ಸೆಟ್ಲ್ಮೆಂಟ್ ಮುಂಚೆನೋ ಚುನಾವಣೆ ಮುಂಚೆನೋ ಅದು ತರಬೇಡಿ. ಸೆಟ್ಲ್ಮೆಂಟ್ ಬೇರೆ, ಚುನಾವಣೆ ಬೇರೆ. ಸೆಟ್ಲ್ಮೆಂಟ್ ಆಗುತ್ತೆ, ಚುನಾವಣೆ ಆಗುತ್ತೆ, ಆಗಲ್ಲ. ಸೆಟ್ಲ್ಮೆಂಟ್ ಆಗಲೇಬೇಕು, ಯಾಕೆಂದರೆ ಎಲ್ಲ ಜೇಬು ತುಂಬಬೇಕು. 38 ತಿಂಗಳಲ್ಲಿ ಎಷ್ಟು ನಮ್ಗೆ ಕೊಟ್ಟಿಲ್ಲ, 24 ವಯಸ್ಸು ಸೆಟ್ಲ್ಮೆಂಟ್ ಆಗಿಲ್ಲ. ಆದರೆ ಎಲೆಕ್ಷನ್ ಆಗಲಿ ಅಂತಿದ್ರಿಲ್ಲ, ಆಮೇಲೆ ಮೋಕ್ಷ ಸಿಗುತ್ತೆ ಅಂದ್ರೂ ವಿ ಡೋಂಟ್ ಅಗ್ರಿ ವಿತ್ ದಟ್ ಕಾನ್ಸೆಪ್ಟ್. ಮತ್ತು ನಾನು ಎಂಪ್ಲಾಯೀಸ್ ಕೂಡ ಅಪೀಲ್ ಮಾಡ್ಕೊಳ್ಳೋದು, ಆ ಭ್ರಮೆಗಳಲ್ಲಿರಬೇಡಿ. 2 ವಿಚಾರ. ಒಂದು, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಆಗಲಿ, ಜಂಟಿ ಆ್ಯಕ್ಷನ್ ಕಮಿಟಿ ನಂತೆ ಕ್ರಿಯಾ ಸಮಿತಿ, ನಾವು ಚುನಾವಣೆಯನ್ನು ಎಂದೂ ವಿರೋಧ ಮಾಡಿಲ್ಲ. ದಟ್ ಈಸ್ ನಂಬರ್ 1. ನಂಬರ್ 2, ಚುನಾವಣೆ ಆಗಿಬಿಟ್ರೆ ಆಟೋಮ್ಯಾಟಿಕ್ ಆಗಿ ಡಿಪೋ ಲೆವೆಲಲ್ಲಿ ಸಮಸ್ಯೆ ಬಗೆಹರಿದು ಬಿಡ್ತದೆ. ಏನು ಕ್ಯಾನ್ವಾಸ್ ಮಾಡ್ತಾರೆ ಅದರಂಥ ತಪ್ಪು ಕಲ್ಪನೆಗಳೇ ಯಾವುದಿಲ್ಲ. 3ನೇದೇನಪ್ಪ, ಮಿಲಿಟೆಂಟ್ ಮೂವ್ಮೆಂಟ್ ಬರಬೇಕು. ಇವತ್ತು ಅನ್ಯಾಯ ಆಗ್ತಿದೆ. ಒಬ್ಬ DC ಒಬ್ಬ ಎಂಪ್ಲಾಯಿನ ಕರೆದು ನಿಮ್ಮ ಅಕ್ಕನ ಕಳಿಸೋ ರೂಮ್ಗೆ ಅಂತ ಕೇಳ್ತಾನೆ, ಇನ್ನೂ ಅವ್ನು DC ಆಗಿ ಬದುಕಿದ್ದಾನೆ, ಅವ್ರ ಮೇಲೆ ಏನೇ ಆ್ಯಕ್ಷನ್ ಇಲ್ಲ. ಒಬ್ಬ ಕಂಡಕ್ಟರ್ ಜೋರಾಗಿ ಮಾತನಾಡ್ದ ಅಂತ ಹೇಳಿ ಏರು ಧ್ವನಿಯಲ್ಲಿ ಮಾತಾಡ್ದ ಅಂತ ಅವ್ರು ಸಸ್ಪೆಂಡ್ ಮಾಡ್ತಾರೆ. ಅಕ್ಕನ ಕಳಿಸು ಅಂತ ಹೇಳಿ DC ಇನ್ನೂ ಅವನು ಲಕ್ಷಣವಾಗಿ ಅವ್ನು ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾನೆ, ಆ್ಯಕ್ಷನ್ ಇಲ್ಲ. ಅಲ್ಲಿ ಜನ ಎಲ್ಲ ಎದ್ದು ಆ DC ಕಾಲರ್ ಹಿಡ್ಕೊಂಡಿದ್ರು, ಏನಾಗಿರೋದು? ಯಾಕೆ ಇದಾಗ್ತಿಲ್ಲ? ಅದರಿಂದ ವಾಟ್ ಈಸ್ ರಿಕ್ವೈರ್ಡ್ ಇಸ್ ಎ ಮಿಲಿಟೆಂಟ್ ಮೂವ್ಮೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಎಲೆಕ್ಷನ್ ಮಾಡಲಿ. ಎಲೆಕ್ಷನ್ ಆದ ಮಾತ್ರಕ್ಕೆ ಬೇರೆ ಸಮಸ್ಯೆಗಳು ಸೋತ ಯೂನಿಯನ್ಗೆ ಕಡುಬು ಕಳಿಸ್ಕೊಂಡಿರ್ತವ? ಯಾರು ಗೆದ್ದಿರ್ತಾರೆ ಅವ್ರು ಕಾಲೇಜಿಗೆ ಹೋಗ್ತಾರೆ. ಆಫ್ಟರ್ ಆಲ್ ವಿ ಆರ್ ಸೀಯಿಂಗ್ ದಟ್ ಇನ್ ಪಾಲಿಟಿಕ್ಸ್, ದಟ್ ವಿಲ್ ಹ್ಯಾಪನ್ ಹಿಯರ್ ಆಲ್ಸೋ. ಎಲೆಕ್ಷನ್ ಸೋತ್ವಿ ಅಂತೇಳಿ ಯಾರು ಹೋಗೋದಿಲ್ಲ. ಆದ್ದರಿಂದ ಎಲೆಕ್ಷನ್ ಒಂದೇ ಎಲ್ಲ ಮೋಕ್ಷ ಕೊಡಲ್ಲ. ಈ ಒಂದು ತಪ್ಪು ಕಲ್ಪನೆಯಲ್ಲಿ ಯಾರು ಇರಬೇಡಿ. ಒಂದು, ಮಿಲಿಟೆಂಟ್ ಮೂವ್ಮೆಂಟ್ ಬೇಕಾಗಿದೆ. ಮಿಲಿಟೆಂಟ್ ಮೂವ್ಮೆಂಟ್ ಅಂದರೆ ನೀವು ಹೋರಾಟಗಳಿಗೆ, ಸ್ಯಾಕ್ರಿಫೈಸ್ಗೆ ತಯಾರಾಗಿದೆ. ಇವತ್ತು ಒಂದು ಟ್ರಾನ್ಸ್ಫರ್ ಆಯಿತು ಅಂತ 20 ಗೋಳಾಡ್ತೀರ, ಒಂದು ಡಿಸ್ಮಿಸ್ ಆದರೂ ಗೋಳಾಡ್ತೀರ. ನಾವೆಲ್ಲ ಹೋರಾಟ ಮಾಡೋದು ಡಿಸ್ಮಿಸ್ ಆಗಿಲ್ವೋ? ಆಗಿದೆ. ಜೈಲಿಗೆ ಹೋದ್ವಿ. ನಾನು ಚಿಕ್ಕಮಗಳೂರು ಜೈಲು ನೋಡಿದ್ದೀನಿ, ಬಳ್ಳಾರಿ ಜೈಲು ನೋಡಿದೆ. 4 ಕಾರ್ಪೊರೇಷನ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ನನ್ನ ಸ್ನೇಹಿತರು ಸಿಂಧ್ಯಾ ಅವರು ಬಳ್ಳಾರಿ ಜೈಲು ದರ್ಶನ ಮಾಡ್ತಿದ್ರು. ಇವತ್ತಿಗೂ ಸ್ನೇಹಿತರೇ ಅವರು ನನಗೆ. ಹಿ ಆ್ಯಕ್ಟೆಡ್ ಆನ್ ಬಿಹಾಫ್ ದಿ ಗೌರ್ಮೆಂಟ್. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ವಿ ಕುಡ್ ಸಿ ಬಳ್ಳಾರಿ ಜೈಲ್. ಓಕೆ, ದರ್ಶನ್ ಥರ ನಾವು ಹೋಗಿಲ್ಲ, ವಿಷಯ ಬೇರೆ. ಮತ್ತು ಬೆಂಗಳೂರು ಇವಾಗ ಫ್ರೀಡಮ್ ಪಾರ್ಕ್ ಏನಿದೆ, ಸೆಂಟ್ರಲ್ ಜೈಲ್ ನಾವು ನೋಡಿದ್ದೀವಿ. ಯಾತ್ರೆ ಹೋರಾಟಗಳು ನಾವು ನೋಡಿದ್ದೀವಿ. ಆದ್ದರಿಂದ ನಾನು ಯುವ ಪೀಳಿಗೆಗೆ ಹೇಳೋದೇನಪ್ಪ ಅಂದರೆ, ನೀವು ಹೋರಾಟಗಳಿಗೆ ತಯಾರಾಗಿ, ಹೋರಾಟಗಳೊಂದು ತ್ಯಾಗ ಬಲಿದಾನಗಳಿರುತ್ತೆ. ಮತ್ತು ಅದಕ್ಕೆ ಮುಂಚೆ ಸ್ಪಷ್ಟವಾಗಿರೋದು ಡಿಮಾಂಡ್ಗಳು ಸ್ಪಷ್ಟವಾಗಿರಲಿ. ಯಾವ ಡಿಮಾಂಡ್ ಹಾಕಬೇಕು, ಟ್ರೇಡ್ ಯೂನಿಯನ್ ಸಂಬಂಧಪಟ್ಟಿದ್ದು ಯಾವುದು, ಟ್ರೇಡ್ ಯೂನಿಯನ್ ಸಂಬಂಧಪಟ್ಟಿದ್ದು ಯಾರು, ಪಟ್ಟಿಲ್ಲದೆ ಇರೋದು ಯಾವುದು, ಇದನ್ನು ಇಟ್ಕೊಂಡು ಒಂದು ಹೋರಾಟಕ್ಕೆ ತಯಾರಾದರೆ ಬಹುಶಃ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ನಮ್ಮ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ. ಇಂಥ ಹಲವಾರು ಘಟನೆಗಳಿವೆ. ಅದು ತಗೊಂಡು ಅವಕಾಶ ಸಿಕ್ಕಿದಾಗ ಮತ್ತೆ ಖಂಡಿತ ಬರ್ತೇನೆ. ಇದ್ರ ಉದ್ದೇಶ ಏನಂದರೆ ಎಲ್ರಿಗೂ ಗೊತ್ತಾಗಲಿ ಪರಿಸ್ಥಿತಿ ಏನಿದೆ ಅಂತ. ನಮಸ್ಕಾರ.